ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋರ್ಟ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಅಂತೂ ಇಂತೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕರ್ನಾಟಕ ಕಾಂಗ್ರೆಸ್ ಕೊನೆಗೂ ಅಕ್ಟೋಬರ್ ಕ್ರಾಂತಿಗೆ ಸಜ್ಜಾದ ಹಾಗೆ ಕಾಣಿಸ್ತಾ ಇದೆ. ಇದು ನಾನು ಹೇಳ್ತಾ ಇರುವಂತದ್ದಲ್ಲ, ಸಿದ್ದರಾಮಯ್ಯನವರ ಆಪ್ತ ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಸಂಪುಟ ಪುನಾರಚನೆ ಆಗತ್ತೆ. ಇದು ಈಗ ಒಂದು ದೊಡ್ಡ ಚರ್ಚೆಗಂತೂ ಕಾರಣ ಆಗಿದೆ. ದೊಡ್ಡ ಕೋಲಾಹಲವನ್ನು ಕೂಡ ಇದು ಸೃಷ್ಟಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಜಮೀರ್ ಅಹ್ಮದ್ ಖಾನ್ ಎಷ್ಟೇ ಆದ್ರೂ ಸಿದ್ದರಾಮಯ್ಯನವರ ಆಪ್ತ. ಹಾಗಾಗಿ ಈ ಒಂದು ಹೇಳಿಕೆ ಏನಿದೆ ಇದು ದೊಡ್ಡ ಮಟ್ಟಿನ ಸದ್ದಂತೂ ಮಾಡ್ತಾ ಇದೆ. ಈ ಬಾರಿಯ ಸಂಪುಟ ಪುನಾರಚನೆ ಕೇವಲ ಸಚಿವರ ಬದಲಾವಣೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಮುಖ್ಯಮಂತ್ರಿ ಬದಲಾವಣೆಗೆ ಕೂಡ ನಾಂದಿಯನ್ನ ಹಾಡುತ್ತಾ? ಈ ಕುತೂಹಲ ಈಗ ಜನರಲ್ಲೂ ಕೂಡ ಮನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಜಮೀರ್ ಅಹ್ಮದ್ ಖಾನ್ ಅವರ ಮಾತಿಗೆ ಪುಷ್ಟಿ ನೀಡೋ ಹಾಗೆ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಕೂಡ ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತಾಡಿದ್ದಾರೆ. ಏನು, ನವೆಂಬರ್ಗೆ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ. 50% ಸಚಿವರಿಗೆ ಪಕ್ಷದ ಜವಾಬ್ದಾರಿಯನ್ನು ನೀಡಿ ಸಂಪುಟ ಪುನಾರಚನೆ ಆಗಬೇಕು. ಅದರಲ್ಲಿ ಹೊಸಬರಿಗೆ ಅವಕಾಶವನ್ನ ನೀಡಬೇಕನ್ನುವಂತಹ ಬೇಡಿಕೆ ಅಂತೂ ಖಂಡಿತವಾಗ್ಲೂ ನಮ್ಮದಿದೆ. ಹಾಗಾಗಿ ಡಿಸೆಂಬರ್ ತಿಂಗಳ ಒಳಗೆ ಅಥವಾ ಚಳಿಗಾಲದ ಅಧಿವೇಶನಕ್ಕೂ ಮೊದಲು ಸಂಪುಟ ಪುನಾರಚನೆ ನಡೆಯುವಂತಹ ಸಾಧ್ಯತೆಯನ್ನ ಅವರೀಗ ತಿಳಿಸಿದ್ದಾರೆ. ಅಂಡ್ ಅದರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರ ಸಂಪುಟ ಪುನಾರಚನೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಮಾಡೋದು ಸಿಎಂ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಇವೆಲ್ಲವೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂಡ್ ನಮಗಿದು ಗೊತ್ತೇ ಆಗಲ್ಲ. ಕೆಲವರು ಅವರವರ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ. 2.5 ವರ್ಷಕ್ಕೆ ಸಂಪುಟ ಪುನಾರಚನೆ ಆಗಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಇದರ ಬಗ್ಗೆ ನಮಗೆ ಯಾರಿಗೂ ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್ ಅಂದ್ರೆ ನಮಗೆ ಈ ವಿಚಾರ ಏನು ಗೊತ್ತಿಲ್ಲ. ಇವೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರ ವಿವೇಚನೆಗೆ ಬಿಟ್ಟಿರುವಂತದ್ದು. ಯಾರೋ ಏನೋ ಹೇಳ್ಕೊಂಡು ಬರ್ತಾರೆ, ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಪರಮೇಶ್ವರ್ ಅವರಿಗೆ ಪಾಪ ನಮ್ಮ ರಾಜ್ಯದಲ್ಲಿ ಯಾವಾಗ್ಲೂ ಏನಾದ್ರೂ ಸಮಸ್ಯೆ ಆದ್ರೆ ಅಥವಾ ಏನಾದ್ರೂ ಘಟನೆ ಆದ್ರೆ ನಿಮಗೆ ಗೊತ್ತಿದ್ಯಾ ಅಂತ ಕೇಳಿದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ. ಗೊತ್ತಿಲ್ಲ ಪಾಪ ಗೊತ್ತಿಲ್ಲ ಮಂತ್ರಿ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಸೊ ಈ ವಿಚಾರದಲ್ಲೂ ಕೂಡ ಅವ್ರು ಗೊತ್ತಿಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲಿ ಯಾವ ಆಶ್ಚರ್ಯ ಅಂತೂ ಇಲ್ಲ ಬಿಡಿ. ಪಾಪ ಅಲ್ವೇ ನಮ್ಮ ಗೃಹ ಮಂತ್ರಿಗಳು, ಅವ್ರು ಯಾವ ಸುದ್ದಿಗೂ ಹೋಗಲ್ಲ. ಇವೆಲ್ಲದರ ಮಧ್ಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವರು ಮುಖ್ಯಮಂತ್ರಿ ಆಗೋದು ಪಕ್ಕ ಅಂತ ಮಾಜಿ ಸಂಸದ LR ಶಿವರಾಮೇಗೌಡ ಅವರು ಒಂದು ಅಚ್ಚರಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಬಗ್ಗೆ ನಮಗೆ ಮಾಹಿತಿ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥದ್ದನ್ನ ಅವರು ತಿಳಿಸಿದ್ದಾರೆ. ನೀವೇ ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ಎಲ್ಲರನ್ನು ಪಕ್ಷವನ್ನು ಹೆಂಗೆ ತಂದುಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವ್ರನ್ನ ಹೆಂಗೆ ತಗೊಂಡು ಹೋಗ್ಬೇಕು, ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾರು 100% ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ, ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ಅನುಮಾನ. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ. DK ಅವರು CM ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. DK ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ನಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದರು. ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಮಾಹಿತಿ. ಅವ್ರು ಆಗಬೇಕು ಅನ್ನೋದು ನಮ್ಮ ಮನೆ, ಅದರಲ್ಲೇ ನನ್ನ ಮನೆ. ಮುಖ್ಯಮಂತ್ರಿ ಆಯ್ತಾರೆ, ಆಗಬೇಕು ಅಂತ ನಮ್ಮ ಮನಸ್ಸು, ನಮ್ಮ ಸಮಾನ ನಮಗೆ ತೃಪ್ತಿ. ವೀಕ್ಷಕರೇ, ಈ ಸಂಪುಟ ಬದಲಾವಣೆ ಚರ್ಚೆ ಈಗ ಅಂತಲ್ಲ, ಅದು ಜೂನ್ ಜುಲೈ ತಿಂಗಳಲ್ಲಿ ಆರಂಭ ಆಗಿದ್ದವು. ಜುಲೈಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟ ಪುನಾರಚನೆ ಆಗೇ ಆಗುತ್ತೆ ಅನ್ನುವಂಥ ಸುದ್ದಿಗಳು ಕೂಡ ಬಹಳ ಜೋರಾಗಿ ಹರಿದಾಡ್ತಾ ಇದ್ವು. ಅದಾದ ನಂತರ ಆಗ್ಲಿಲ್ಲ. ಈಗ ಅಕ್ಟೋಬರ್ ಬಂತು, ನವೆಂಬರ್ ಹತ್ರ ಬರ್ತಾ ಇದೆ. ಆಗ್ಲೇ ಆಸ್ ಎಕ್ಸ್ಪೆಕ್ಟೆಡ್
ಸಿದ್ದರಾಮಯ್ಯ ಬಣ ಅದೇ ರೀತಿ DK ಶಿವಕುಮಾರ್ ಬಣಗಳ ಮಧ್ಯ ಗುದ್ದಾಟ ಅಂತೂ ಬಹಳ ಜೋರಾಗಿ ಕಾಣಿಸ್ತಾ ಇದೆ. ಈ ಕಡೆ DK ಶಿವಕುಮಾರ್ ಬಣ ಅಧಿಕಾರ ಹಂಚಿಕೆ ಆಗ್ಲಿ ಅಂದ್ರೆ ಮುಖ್ಯಮಂತ್ರಿ ಪಟ್ಟ DK ಶಿವಕುಮಾರ್ ಅವರಿಗೆ ಹೋಗ್ಲಿ ಅಂತ ಪಟ್ಟು ಹಿಡ್ಕೊಂಡು ಕೂತ್ರೆ, ಸಿದ್ದರಾಮಯ್ಯನವರ ಬಣ CM ಬದಲಾವಣೆ ಏನು ಬೇಡ, ಸಂಪುಟ ಬದಲಾವಣೆ ಆಗ್ಲಿ ಅಷ್ಟಾದ್ರೆ ಸಾಕು ಅನ್ನುವಂತಹ ವಾದ ಅವರದು. ಸೊ ಈ ಎರಡೂ ಬಣಗಳ ವಾದಗಳ ನಡುವೆ ಹೈಕಮಾಂಡ್ ಅನ್ನೋದು ಒಂದು ಇದೆಯಲ್ವಾ, ಗಾಂಧಿ ಕುಟುಂಬ ಮೇಲೆ ಕೂತಿದ್ಯಲ್ವಾ, ಅದು ಯಾವ ಬದಲಾವಣೆಗೆ ಅಸ್ತು ಅಂತ ಹೇಳುತ್ತೆ ಗೊತ್ತಿಲ್ಲ, ನೋಡ್ಬೇಕಾಗತ್ತಲ್ವಾ. ವೀಕ್ಷಕರ, ಸಂಪುಟ ಪುನಾರಚನೆಯ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಬಹಳ ಇಂಟ್ರೆಸ್ಟ್ ಇದ್ದ ಹಾಗೆ ಕಾಣಿಸುತ್ತೆ. ಯಾಕಂದ್ರೆ ಬಹುಶಃ 2 ರಿಂದ 3 ಬಾರಿ ಅವರು ದಿಲ್ಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಅವರಿಗೆ ಈ ವಿಚಾರವನ್ನ ತಿಳಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಆ ವಿಚಾರವಾಗಿ ಯಾವುದೇ ನಿರ್ಧಾರ ಆಗಿಲ್ಲ. ಹಾಗಾಗಿ ಈಗ ಈ ಅಕ್ಟೋಬರ್ ಅಥವಾ ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗ್ಲೂ ಇದೆ. ಅಂಡ್ ಇನ್ನೊಂದು ಕಡೆ ನೋಡಿದ್ರೆ DK ಶಿವಕುಮಾರ್ ಅವರಂತೂ ತಮ್ಮ ಅವಕಾಶಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ ಬಹಳ ಕಷ್ಟಪಡ್ತಾ ಇದ್ದಾರೆ. ಅವರೊಂದಷ್ಟು ಹೇಳಿಕೆಗಳಾಗಿರಬಹುದು, ಕೆಲವೊಂದು ಬಾರಿ ಅವರ ವರ್ತನೆ ಆಗಿರಬಹುದು, ಮಾಧ್ಯಮದ ಎದುರು ಅವರ ಒಂದಷ್ಟು ರಿಯಾಕ್ಷನ್ಗಳಾಗಿರಬಹುದು, ಇವೆಲ್ಲವೂ ಕೂಡ ಅವರು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಬಣ ಅದಕ್ಕೆ ಏನ್ ಮಾಡ್ಬೇಕೋ ಪಾಪ ಅವೆಲ್ಲವನ್ನು ಕೂಡ ಆ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಅವರವರ ಪಾಲಿನದನ್ನ ಉಳಿಸ್ಕೊಳ್ಳೋದಕ್ಕೆ, ಮುಖ್ಯಮಂತ್ರಿ ಪಟ್ಟವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಕೊನೆಯಲ್ಲಿ ಈ ಶಂಖದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ, ನಾನಾಗ್ಲೇ ಹೇಳ್ದ ಹಾಗೆ ಹೈಕಮಾಂಡ್ ಇದೆಯಲ್ವಾ, ಆ ಹೈಕಮಾಂಡ್ ಏನ್ ನಿರ್ಧಾರವನ್ನ ಮಾಡುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿ ಇರಲೇಬೇಕು. ಹೈಕಮಾಂಡ್ ತಲೆಯಲ್ಲಿ ಈಗ ಏನು ಓಡ್ತಾ ಇದೆ, ಅವರ ಆಯ್ಕೆ ಏನಿರುತ್ತೆ, ಅವರ ಮುಂದಿನ ಹೆಜ್ಜೆಗಳು ಹೇಗಿರುತ್ತವೆ, ಇವೆಲ್ಲದರ ಮೇಲೆ ಸಿದ್ದರಾಮಯ್ಯ ಅದೇ ರೀತಿ DK ಶಿವಕುಮಾರ್ ಅವರ ಅಧಿಕಾರ ಭವಿಷ್ಯ ಅಡಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದರ ಜೊತೆಗೆ ವಜಾ ಆಗಿರುವಂತಹ KN ರಾಜಣ್ಣ ಅಂಡ್ B ನಾಗೇಂದ್ರ ಇವರ ರಾಜೀನಾಮೆ, ಸೊ ಇವೆರಡರಿಂದಾಗಿ ಈಗಾಗಲೇ 2 ಸ್ಥಾನ ಖಾಲಿ ಬೇರೆ ಇದೆ. ಈ ಖಾಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಸಿದ್ದರಾಮಯ್ಯ ಬಣ, DK ಶಿ ಬಣ ಇವುಗಳ ಮಧ್ಯ ಪೈಪೋಟಿ ಅಂತೂ ಶುರು ಆಗಿಬಿಟ್ಟಿದೆ. ಹಾಗಾಗಿ ಪೈಪೋಟಿಯಲ್ಲಿ ಯಾರು ಗೆಲ್ತಾರೆ, ಸಿದ್ದರಾಮಯ್ಯನವರ ಬಣನ, DK ಶಿವಕುಮಾರ್ ಅವರ ಬಣನ ಗೊತ್ತಿಲ್ಲ, ನೋಡ್ಬೇಕಾಗತ್ತೆ. ಆದ್ರೆ ಅಕ್ಟೋಬರ್ ಕ್ರಾಂತಿ ಅಂತೂ 100% ಗ್ಯಾರಂಟಿ. ಆದ್ರೆ ಅದು ಎಂತಹ ಕ್ರಾಂತಿ ಅನ್ನುವಂಥದ್ದು ನಮಗ್ ಗೊತ್ತಿಲ್ಲ, ಎಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿರುವಂಥದ್ದು. ವೀಕ್ಷಕರ, ಈ ಕ್ರಾಂತಿಗಳ ಮಧ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಒಂದು ಸಾಧನೆ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಏನಪ್ಪಾ ಸಾಧನೆ ಅಂತ ಕೇಳಿದ್ರೆ, ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಸಾವಿನಲ್ಲಿ 22.5% 2ನೇ ಸ್ಥಾನವನ್ನ ಯಶಸ್ವಿಯಾಗಿ ಗಿಟ್ಟಿಸಿಕೊಂಡು ಬಿಟ್ಟಿದೆ. ವರದಿ ಪ್ರಕಾರ ಕೃಷಿ ವಲಯದಲ್ಲಿ 10,786 ಮಂದಿ ಆತ್ಮಹತ್ಯೆಗೆ ನಮ್ಮ ಕರ್ನಾಟಕದಲ್ಲಿ ಶರಣಾಗಿದ್ದಾರೆ. ಇದು ಗ್ಯಾರಂಟಿ ಸರ್ಕಾರದ ಸಾಧನೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂಡ್ ಇದರ ಉಲ್ಲೇಖವನ್ನ ಇಟ್ಕೊಂಡು ತಮ್ಮ ಸಾಧನೆಯ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಏನಾದ್ರೂ ಟ್ವೀಟ್ ಅನ್ನ ಮಾಡಿದಾರ ಅಂತ ನೋಡಿದೆ, ಏನು ಬಂದಿಲ್ಲ. ಓ ಸಾರಿ, ಇದು ಕಾಂಗ್ರೆಸ್ ಸಾಧನೆ ಅಲ್ವಾ, ಬರಲ್ಲ ಬಿಡಿ, ಅದು ಸೈಡಲ್ಲಿ ಇರಲಿ. ಸೊ ಈಗ ಮೇನ್ ಟಾಪಿಕ್ಗೆ ಬರೋಣ. ಹಾಗಾದ್ರೆ ಈ ಬಾರಿಯ ಸಂಪುಟ ಪುನಾರಚನೆ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ? ಹೈಕಮಾಂಡ್ DK ಶಿವಕುಮಾರ್ ಅವರ ಕೈಯನ್ನ ಹಿಡಿಯುತ್ತಾ, ಅಥವಾ ಸಿದ್ದರಾಮಯ್ಯನವರ 5 ವರ್ಷ ನಾನೇ ಅನ್ನುವಂತಹ ಅಹಂಕಾರಕ್ಕೆ ಕೊಳ್ಳಿಯನ್ನ ಇಡುತ್ತಾ, ತಣ್ಣೀರೆರಚುತ್ತಾ? ಸಿದ್ದರಾಮಯ್ಯನವರೇ ಮುಂದುವರೆದ್ರೆ DK ಶಿವಕುಮಾರ್ ಬಣದ ಆಟ ಹೇಗಿರುತ್ತೆ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ಬಣದ ಆಟ ಹೇಗಿರುತ್ತೆ? ಇವೆಲ್ಲವನ್ನ ಕೂಡ ರಾಜ್ಯ ಬಹಳಷ್ಟು ನೋಡೋದಿದೆ. ನೋಡೋಣ, ಕಾದು ನೋಡೋಣ. ನೀವೇನಂತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸೂಪರ್ ಆಫರ್, ಬಂಪರ್ ಆಫರ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.